ನಮಸ್ಕಾರ. ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ತೆ ಮೇಡಮ್. ಕೇಳಿಸ್ತಾ ಏನಂತ ಇದೆ ಹೇಳಿ ಮೇಡಮ್. ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಮೇಡಮ್ ಈಗ ಈ ನವಿಲುಗಳು ರಾಷ್ಟ್ರೀಯ ಪಕ್ಷಿ. ಹ್ಮ್ ಈ ಪಕ್ಷಿಯಲ್ಲಿ ಬಿದ್ದು ಉದುರದ ಗರಿಗಳ ಅಥವಾ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಉಲ್ಲಂಘನೆ ಮಾಡಿ ಹತ್ಯೆ ಮಾಡಿ ಅದಕ್ಕೆ ಹಿಂಸೆ ಕೊಟ್ಟು ಸಂಗ್ರಹಣೆ ಮಾಡಿದ ನವಿಲುಗರಿಗಳ ಹ್ಮ್ ಈ ಗರಿಗಳು ಮೂಲ ಯಾವುದು, ಹ್ಮ್ ಇದನ್ನ ಯಾರು ಮಾರಾಟ ಮಾಡಿದ್ರು, ಹ್ಮ್ ಇದರ ನೈಜತೆಯನ್ನ ಪರಿಶೀಲನೆ ಮಾಡಿ ಗಂಭೀರವಾಗಿ ತನಿಖೆ ನಡೆಸಿ ಸತ್ಯಾಂಶನ ಹೊರತರೋದ್ರ ಜೊತೆಗೆ ಈ ಪ್ರಕರಣದ ಬಗ್ಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಬೇಕಂತ ಹೇಳಿ ನಾನು ಈ ರಾಜ್ಯದ ವನ್ಯಜೀವಿ ಮುಖ್ಯ ಪರಿಪಾಲಕರು PCCF ವೈಲ್ಡ್ಲೈಫ್ ಅವರಿಗೆ ಒಂದು ಲಿಖಿತವಾದಂತಹ ದೂರನ್ನು ಕೂಡ ನೀಡಿದ್ದೇನೆ ಮೇಡಮ್. ಈ ಪ್ರಕರಣದಲ್ಲಿ ಈ ರೀತಿಯಾದಂತಹ ಕೃತ್ಯ ಸಂಪೂರ್ಣವಾಗಿ ಖಂಡನೀಯವಾದದ್ದು. ಸನ್ಮಾನ್ಯ PCCF ಅವರು ಈ ಬಗ್ಗೆ ಗಂಭೀರವಾದಂತ ತನಿಖೆ ನಡೆಸಿ ಸೂಕ್ತವಾದಂತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ನೃತ್ಯಗಾರರಾದಂತ ಕಿಶನ್ ಮತ್ತು ಶ್ರೀಮತಿ ನಿವೇದಿತಾ ಗೌಡ ಅವರು ಈ ಪ್ರಕರಣದಲ್ಲಿ ನೇರವಾದಂತ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಅಂಗಡಿಯಿಂದ ಖರೀದಿ ಮಾಡಿದ್ದಾರಾ ಅನ್ನುವಂಥದ್ದು ಗೊತ್ತಾಗ್ಬೇಕಾಗಿದೆ ಮೇಡಮ್. ಹಾಗಾಗಿ ಇವರಿಗೆ ವನ್ಯಜೀವಿ ಕಾಯ್ದೆ ಸಂಪೂರ್ಣವಾಗಿ ಅನ್ವಯ ಆಗುತ್ತೆ. ಹಾಗಾಗಿ ಈ ಪ್ರಕರಣ ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ಇವ್ರು ನೋಡಿ ಮೇಡಮ್, ಇವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಹಸ್ರಾರು ಮಂದಿ ಫಾಲೋವರ್ಸ್ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಬ್ಬರಿಗೆ ನಾವು ಪ್ರೋತ್ಸಾಹ ನೀಡಿದ್ರೆ ಬೇರೆಯವರು ಇನ್ಫ್ಲೂಯೆನ್ಸ್ ಆಗ್ತಾರೆ, ಇಂಥವುಗಳನ್ನ ಜಾಸ್ತಿ ಮಾಡ್ತಾರೆ. ಆಟೋಮೆಟಿಕ್ ಆಗಿ ನವಿಲುಗರಿಗಳಿಗೆ ಬೇಡಿಕೆ ಹೆಚ್ಚಾದ್ರೆ ಏನ್ ಮಾಡ್ತಾರೆ, ಕೊಂದ್ ಹಾಕ್ಬಿಡ್ತಾರೆ. ಅದೆಲ್ಲ ಸರ್ವೇ ಸಾಮಾನ್ಯ. ಬಟ್ ನನ್ಗೆ ಏನ್ ಅನ್ಸಿತ್ತು ಅಂದ್ರೆ ದಿನೇಶ್ ಕಲ್ಲಳ್ಳಿ ಅವರೇ, ಈ ಬಿಗ್ ಬಾಸ್ ಹೋಗ್ ಬಂದವ್ರಿಗೂ ಇಂಥ ಕೆಲ್ಸಗಳಿಗೂ ಅವಿನಾಭಾವ ಸಂಬಂಧ ಅನ್ಸುತ್ತೆ. ಅಲ್ಲಿ ಯಾರೋ ಒಂದು ಹುಲಿ ಉಗ್ರದ ಬಗ್ಗೆ ಆಯ್ತು, ಇನ್ನೊಬ್ರು ಯಾರೋ ಏನು ಗನ್ ಇಟ್ಕೊಂಡು ಫೋಟೋ ಶೂಟ್ ಮಾಡ್ಸಿದ್ರು, ಇನ್ನೊಬ್ರು ಏನಂತಾರಪ್ಪ ಆ ಕೇಕ್ ಬರ್ತ್ಡೇ ಕೇಕ್ ಕಟ್ ಮಾಡಕ್ಕೆ ತಲ್ವಾರನ್ನ ಬಳಸಿದ್ರು. ತಮ್ಮ ಹತ್ರ ಲಕ್ಷಾಂತರ ಮಂದಿ ಫಾಲೋವರ್ಸ್ ಇದ್ದಾರೆ, ನಾವ್ ಏನ್ ಮಾದರಿ ಆಗಿರ್ಬೇಕು, ಏನ್ ಮೆಸೇಜ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅರಿವೇ ಇಲ್ವಾ? ಹಾಗಾದ್ರೆ ಹೋಗಿ ಬಂದು ಈಗ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಇಂಥ ಕೇಸ್ಗಳಿಗೂ ಯಾಕೆ ಇಷ್ಟೊಂದು ಲಿಂಕ್ ಆಗ್ತಾ ಇದೆ ಅಂತ ನನಗೆ ಮಧ್ಯಾಹ್ನದಿಂದಲೂ ಈ ವಿಡಿಯೋ ನೋಡ್ಬೇಕಾದ್ರೆ ಅನಿಸ್ತಾ ಇರೋದು. ಹೌದು, ಈಗ ಸಾರ್ವಜನಿಕ ಜೀವನದಲ್ಲಿರುವಂತವ್ರು ಈ ಮಾದರಿ ಆಗಿರ್ಬೇಕಾಗುತ್ತೆ ಮೇಡಮ್. ಈಗ ಅವರನ್ನ ಹಿಂಬಾಲಿಸುವಂತ ಹಲವಾರು ಯುವ ಸಮೂಹ ಇದೆ ಮೇಡಮ್. ಇವ್ರು ಏನ್ ಮಾಡ್ತಾರೆ ಅದನ್ನ ಯುವ ಸಮೂಹ ಖಂಡಿತವಾಗೂ ಅದನ್ನ ಮಾಡೇ ಮಾಡುತ್ತೆ ಮೇಡಮ್. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ಇರುವಂತವ್ರು ಸಂಪೂರ್ಣವಾಗಿ ಪಾರದರ್ಶಕವಾಗಿರ್ಬೇಕು, ಕಾನೂನುಗಳನ್ನ ಗೌರವಿಸುವಂತ ರೀತಿಯಲ್ಲಿ ನಡ್ಕೋಬೇಕಾಗುತ್ತೆ ಮೇಡಮ್. ನೋಡಿ, ಬಿಗ್ ಬಾಸ್ ಅಲ್ಲಿ ಹಲವಾರು ಪ್ರಕರಣಗಳು ಜರುಗಿದೆ ಮೇಡಮ್. ಅದನ್ನ ಎಲ್ಲಾ ಮಾಧ್ಯಮಗಳಲ್ಲೂ ಬಂದಿದೆ, ಅದು ಸಾರ್ವಜನಿಕವಾಗಿ ಚರ್ಚೆಯಲ್ಲಿದೆ ಮೇಡಮ್. ಹಾಗಾಗಿ ಇಂಥ ಪ್ರಕರಣಗಳು ಹಸಿರಾಗಿರುವಾಗ್ಲೇ ಶ್ರೀ ಕಿಶನ್ ಅವರು ಮತ್ತು ಶ್ರೀಮತಿ ನಿವೇದಿತಾ ಗೌಡ ಅವರು ಇಂಥ ಕೃತ್ಯದಲ್ಲಿ ಸಾರ್ವಜನಿಕವಾಗಿ ನೈಜವಾಗಿ ಕಾಣುವಂತ ನವಿಲುಗರಗಳನ್ನ ಬಳಸಿ ನೃತ್ಯ ಮಾಡ್ತಿರುವಂತದ್ದು ಸಂಪೂರ್ಣವಾಗಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಸಂಪೂರ್ಣವಾಗಿ ಉಲ್ಲಂಘನೆ ಮಾಡೋದಂಗ ಆಗ್ತಾ ಇದೆ ಮೇಡಮ್. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರ ಈ ಕೇಸ್ ಗೀಸ್ ಆದ್ಮೇಲೆ? ಈಗೇನೋ ವಿಡಿಯೋ ಡಿಲೀಟ್ ಮಾಡಿದಾರಂತಪ್ಪ. ಈಗ ನೋಡಿ ಮೇಡಮ್, ಈಗ ಅವರು ಅದರಲ್ಲಿ ನೈಜತೆ ಇಲ್ಲ ಅಂದ್ರೆ ಡಿಲೀಟ್ ಯಾಕೆ ಮಾಡ್ತಾರೆ ಮೇಡಮ್ ಅಲ್ವಾ? ನೈಜತೆ ಇಲ್ಲ ಅಂದ್ರೆ ಡಿಲೀಟ್ ಮಾಡಬಾರ್ದಾಗಿತ್ತು, ಅವ್ರು ಸಮರ್ಥನೆ ಮಾಡ್ಕೋಬಹುದಾಗಿತ್ತು ಇದು ಒರಿಜಿನಲ್ ಅಲ್ಲ ಅಂತ ಹೇಳಿ. ಅಲ್ಲ, ಇನ್ ಕೇಸ್ ಒರಿಜಿನಲ್ ಆದ್ರೂ ಕೂಡ ಹೆಂಗ್ ಸಿಕ್ತು, ಎಲ್ಲಿಂದ ಕಲೆಕ್ಟ್ ಮಾಡಿದ್ರು, ಎಷ್ಟು ದಿನದಿಂದ ಕಲೆಕ್ಟ್ ಮಾಡಿದ್ರು, ಸೋರ್ಸ್ ಯಾವುದು? ಯಕ್ಷ ಪ್ರಶ್ನೆ, ಹಲವಾರು ನವಿಲುಗರಿಗಳು ಇದು ಎಲ್ಲೋ ನವಿಲು ತೋಟದಲ್ಲೋ ಅಥವಾ ಇಲ್ಲೆಲ್ಲೋ ಮತ್ತೊಂದು ಪ್ರದೇಶದಲ್ಲೋ ಬಯಲು ಪ್ರದೇಶದಲ್ಲೋ ಉದುರಿಸಿರುವಂತ ಗರಿಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್ ಮೇಲ್ನೋಟಕ್ಕೆ. ಇದು ರೀತಿ ಡ್ರೆಸ್ ಮಾಡ್ಲಿಕ್ಕೆ ಹಲವಾರು ಗರಿಗಳಿಂದ ಸಾಧ್ಯ ಇಲ್ಲ ಮೇಡಮ್. ಆ ಗರಿಗಳು ಅಪಾರವಾದಂತ ಗರಿಗಳಿದೆ. ಈ ಗರಿಗಳ ಮೂಲ ಯಾವುದು ಅನ್ನುವಂತ ತನಿಖೆ ಆಗ್ಬೇಕಾಗಿದೆ ಮೇಡಮ್. ಇದು ಯಾವ ರಾಜ್ಯದ ವನ್ಯಜೀವಿ ಅಭಯಾರಣ್ಯದಲ್ಲಿ, ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಥವಾ ಮೀಸಲು ಅರಣ್ಯ ಪ್ರದೇಶದಲ್ಲಿ ಗರಿಗಳನ್ನ ತಗೊಂಡ್ ಬಂದಿದ್ದಾರಾ, ಅಥವಾ ಉದುರಿರೋ ಗರಿಗಳನ್ನ ಆಯ್ಕೊಂಡ್ ಬಂದಿದ್ದಾರಾ, ಅಥವಾ ಯಾವ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಹತ್ಯೆ ಮಾಡಿ ಆ ಗರಿಗಳನ್ನ ಕ್ರೋಢೀಕರಣ ಮಾಡಿ ಅಂಗಡಿ ಮಾಲೀಕರಿಗೆ ತಂದು ಕೊಟ್ಟು ಅದರಿಂದ ಡ್ರೆಸ್ ಮಾಡಿಸಿದಾರ ಅನ್ನುವಂಥದ್ದು ಗೊತ್ತಾಗ್ಬೇಕಾಗಿದೆ ಮೇಡಮ್. ಇದು ಸಾರ್ವಜನಿಕವಾಗಿ ಬಹಿರಂಗ ಆಗ್ಬೇಕಾದಂತ ವಿಚಾರ. ಇದು ನಾವು ವನ್ಯ ಪ್ರಾಣಿಗಳಿಗೋಸ್ಕರ ಸರ್ಕಾರ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಾ ಇದೆ ಅದರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ. ಇವರು ಸಾರ್ವಜನಿಕ ಜೀವನದಲ್ಲಿರುವಂತ ಕಿಶನ್ ಅವರು ಮತ್ತು ನಿವೇದಿತಾ ಗೌಡ ಅವರು ಸಾರ್ವಜನಿಕವಾಗಿ ಜಾಗೃತಿ ಮೂಡಿಸ್ಬೇಕಾದಂತ ಇಂಥವ್ರೇ ಇಂಥ ಕೃತ್ಯದಲ್ಲಿ. ಎಸ್ ಎನಿವೆ ಥ್ಯಾಂಕ್ ಯು ದಿನೇಶ್ ಕಲ್ಲಳ್ಳಿ ಅವರೇ, ಎಷ್ಟು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ.
ಇದನ್ನ ನೋಡಿದಾಗ 100ಕ್ಕೆ 80ರಷ್ಟು ಜನಕ್ಕೆ ಏನ್ ಅನ್ಸುತ್ತೆ ಗೊತ್ತಾ, ಏನ್ ಬ್ಯೂಟಿಫುಲ್ ಆಗಿದೆ ವಿಡಿಯೋ, ಏನ್ ಅದ್ಭುತವಾಗಿ ಈ ಒಂದು ಕಾಸ್ಟ್ಯೂಮ್ನೆಲ್ಲ ಡಿಸೈನ್ ಮಾಡಿದ್ದಾರೆ, ಹಿಂಗೆ ಅನ್ಸುತ್ತೆ. ಡೆಫಿನೆಟ್ಲಿ ಹೌದು, ನೋಡ್ಲಿಕ್ಕೆ ಚೆನ್ನಾಗಿದೆ. ಬಟ್ ಮಾಡಿರುವ ಹಿನ್ನೆಲೆ, ಉದ್ದೇಶ ಏನು, ಅದಾದ್ಮೇಲೆ ಇದು ಬೇರೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ನೋಡಿ. ಇವ್ರ ವಿಡಿಯೋ ಹಿಂಗ್ ಮಾಡ್ತಾ ಇದ್ದಂಗೆ ಉಳ್ದವ್ರು ಏನ್ ಮಾಡ್ಬಿಡ್ತಾರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಶೂಟು ಈ ರೀತಿಯ ವಿಡಿಯೋಗಳನ್ನ ಮಾಡದೆ ಟ್ರೆಂಡಿಂಗ್ ಅಲ್ಲಿ ಇದೆ. ಇವ್ರು ಮಾಡಿದ್ರೆ ಇನ್ನೊಬ್ರು ಇನ್ನೊಂದಷ್ಟು ಶುರು ಮಾಡ್ಕೊಬಿಡ್ತಾರೆ. ಆಮೇಲೆ ನಮ್ಮಲ್ಲಿ ನವಿಲ್ಗರಿ ಇಟ್ಕೊಳ್ಳೋದು ಅಫೆನ್ಸಾ? ಖಂಡಿತವಾಗ್ಲೂ ಇಲ್ಲ. ನೀವು ಈ ಪೂಜೆ ಗೀಜೆಗೆ ಅಂತ ನವಿಲ್ಗರಿ ಇಟ್ಕೊಂಡಿರ್ತಾರೆ. ಆಮೇಲೆ ಗದ್ದೆ ತೋಟಕ್ಕೆ ಹೋದಾಗ ನವಿಲು ಉದುರಿಸ್ಕೊಂಡಿರೋ ಗರಿಗಳಂತ ಮನೇಲಿ ಇಟ್ಕೊಂಡಿರ್ತೀವಿ. ಇಂಥವೆಲ್ಲವೂ ಫೈನ್, ಅಂಥವಕ್ಕೆ ಅವಕಾಶ ಇದೆ. ಬಟ್ ಇಂಥ ವಿಡಿಯೋಗಳು ಹೊರ ಬಂದಾಗ ಏನ್ ಮಾಡ್ತಾರೆ, ನಾವು ಶುರು ಮಾಡೋಣ, ನಮಗೂ ನವಿಲ್ಗರಿ ಇರ್ಬೇಕು ಅಂತಾರೆ. ನವಿಲ್ಗರಿಗೆ ಬೇಡಿಕೆ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ಏನ್ ಮಾಡ್ತಾರೆ, ಎಲ್ಲಿಂದ ತರ್ತಾರೆ, ಕೊಂದ್ ಹಾಕ್ಬಿಡ್ತಾರ್ರಿ, ನವಿಲನ್ನೇ ಕೊಂದ್ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಸಾಮಾಜಿಕ ಜೀವನದಲ್ಲಿ ಅಥವಾ ಈಗ ಪಬ್ಲಿಕ್ ಫಿಗರ್ಸ್ ಅಂತ ಏನ್ ಕರಿತೀವಪ್ಪ, ಇವ್ರಿಗೆ ಸ್ವಲ್ಪ ಜವಾಬ್ದಾರಿ ಇರಬೇಕು. ಯಾವ್ದ್ರ ಬಗ್ಗೆ ಮೆಸೇಜ್ ಕೊಡ್ತಾ ಇದೀವಿ. ಬ್ಯೂಟಿಫುಲ್ ಡ್ಯಾನ್ಸ್, ಅನುಮಾನವೇ ಇಲ್ಲ. ಆಮೇಲೆ ಲಕ್ಷಾಂತರ ಜನ, ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ಗಳನ್ನು ಇಟ್ಕೊಂಡಿದ್ದಾರೆ ಇಬ್ರು ಕೂಡ. ನಿಮ್ಮನ್ನ ನೋಡಿ ಎಷ್ಟು ಜನ ಇನ್ಸ್ಪೈರ್ ಆಗಿರ್ತಾರೆ. ನಾವು ಇಂಥದ್ದನ್ನೇ ಮಾಡೋಣ ಅಂತ ಕಾಪಿ ಮಾಡೋಕೋ, ಇನ್ಸ್ಪೈರ್ ಆಗಿ ತಗೊಂಡೋ ಏನೋ ಮಾಡಕ್ ಹೋಗ್ತಾರ, ಇದು ಅನಾಹುತ ಆಗುತ್ತೆ. ಹಾಗಾಗಿ ಪಬ್ಲಿಕ್ ಫಿಗರ್ಸ್ ಅಂತ ಅನ್ನಿಸ್ಕೊಂಡ್ಮೇಲೆ, ಅಥವಾ ಸಾಮಾಜಿಕ ಜೀವನದಲ್ಲಿ ನೀವು ಇದೀರ ಅಂತ ಅಂದ್ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿರೋದು ನಿಮ್ಮ ಮೊದಲ ಆದ್ಯತೆ ಆಗಿರುತ್ತೆ. ಸೆಕೆಂಡ್ ನೀವೇನಾದ್ರೂ ಮಾಡ್ಕೊಳ್ಳಿ. ಅಲ್ಲಿ ನೋಡ್ರಿ, ಇದೇ ಬಿಗ್ ಬಾಸಿಗೆ ಹೋಗಿ ಬಂದವರು ತಲ್ವಾರಲ್ಲಿ ಕೇಕ್ ಕಟ್ ಮಾಡೋದು, ಅದಾದ್ಮೇಲೆ ಯಾವುದೋ ಫೋಟೋಶೂಟ್ ಹೌದು, ಈಗಿನ ಒಂದು ಫಾಸ್ಟ್ ಮೂವಿಂಗ್ ಮತ್ತೆ ಸೋಷಿಯಲ್ ಮೀಡಿಯಾಗೆ ಫೋಟೋಶೂಟ್ ತುಂಬಾ ಇಂಪಾರ್ಟೆಂಟ್. ಬಟ್ ಏನ್ ಮೆಸೇಜ್ ಕೊಡ್ತಾ ಇದ್ದೀರಿ? ಅದಾದ್ಮೇಲೆ ಈ ಹುಲಿ ಉಗುರೋದು ಇಲ್ಲಿ ತನಕ ಹೋಗಿತ್ತು, ಅಗೇನ್ ವನ್ಯಜೀವಿ ಡಿಪಾರ್ಟ್ಮೆಂಟಿಗೆ ಬಂದಿತ್ತು. ಯಾಕೆ ಹೋಗಿ ಬಂದು ಎಡ್ವರ್ಟ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ? ಈ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಇಂಥ ಕೇಸ್ಗಳಿಗೂ ಒಂದ್ ರೀತಿ ಯಾವುದೋ ಜನ್ಮದ ನಂಟಿದ್ದಂಗಿದೆ. ಈಗೇನೋ ಡಿಲೀಟ್ ಮಾಡಿದಾರಂತೆ, ಡಿಲೀಟ್ ಮಾಡಿದ ತಕ್ಷಣ ಇವೆಲ್ಲವೂ ಇಷ್ಟಕ್ಕೆ ನಿಂತು ಹೋಗುವಂಥದ್ದಲ್ಲ. ಫೇಸ್ ಮಾಡಬೇಕು. ಆ್ಯಂಡ್ ಅದು ನಿಜವಾದದ್ದ ಅಂದರೆ ನೈಜವಾದದ್ದ ಅಥವಾ ಕೃತಕವಾದದ್ದ, ಮೇಲ್ನೋಟಕ್ಕೆ ಡೆಫಿನೆಟ್ಲಿ ಅದು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ರಿಯಲ್ ಫೆದರ್ಸೇ, ಪಿಕಾಕ್ ಫೆದರ್ಸ್ ಥರನೇ ಕಾಣಿಸ್ತಾ ಇದೆ ನವಿಲ್ಗರಿ ರೀತಿಯಲ್ಲೇ. ಬಟ್ ಯಾವಾಗಿಂದ ಇದನ್ನ ಕ್ರೋಢೀಕರಿಸ್ಕೊಳ್ತಾ ಇದ್ರಿ ಅಥವಾ ಹುಡುಕಿಟ್ಕೊಳ್ತಾ ಇದ್ರಿ, ಎಲ್ಲಿಂದ ತರಿಸಿದ್ರಿ, ಆ ಪ್ರಮಾಣದಲ್ಲಿ ಸಿಗ್ಬೇಕಲ್ಲ, ಎಲ್ಲಿ ಸಿಕ್ತು, ಏನು ಎತ್ತ, ಇವೆಲ್ಲವೂ ಕೂಡ ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಇವರು ಆಕ್ಟ್ ಮಾಡಿರ್ಬೋದು, ಪ್ಲಾನ್ ಕೊಟ್ಟವ್ರು ಯಾರು, ಎಕ್ಸಿಕ್ಯೂಟ್ ಮಾಡಿದ್ದು ಹೇಗೆ, ಆ ಟೀಮ್ ಏನು ಮಾಡುತ್ತೆ, ಟೀಮ್ ಮೇಲೂ ಕೂಡ ಈಗ ಕಂಪ್ಲೇಂಟ್ಗಳು ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಟೀಮ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡುತ್ತಾ ಕಾದ್ ನೋಡೋಣ ಅಂತ ಹೇಳ್ತಾ